ಜೆಡಿಎಸ್ ಪಾಲಿಗೆ ಹಾಸನ ಅಂತ ಹೇಳಿದ್ರೆ ಎಚ್ ಡಿ ರೇವಣ್ಣ ಅಂತ ಹೇಳಿದ್ರೆ ಹಾಸನ ಅಭಿವೃದ್ಧಿ ಕೆಲಸಗಳಾಗಲಿ ಪಕ್ಷದ ಚಟುವಟಿಕೆಗಳಾಗಲಿ ಹಾಸನ ಅಂತ ಹೇಳಿದ್ರೆ ಎಚ್ ಡಿ ರೇವಣ್ಣ ಅವರಿಗೆ ಸೀಮಿತವಾಗಿತ್ತು. ಆದರೆ ಈ ಎಲ್ಲ ಪ್ರಕರಣಗಳ ನಂತರದಲ್ಲಿ ಎಚ್ ಡಿ ರೇವಣ್ಣ ಅವರ ಹಿಡಿತ ಅಥವಾ ಎಚ್ ಡಿ ರೇವಣ್ಣ ಅವರು ಮುಂದುವರಿಯೋದು ಎಷ್ಟರ ಮಟ್ಟಿಗೆ ಸಮಂಜಸ ಏನು ಅಂತ ಗೊತ್ತಿಲ್ಲ. ಈ ಕಾರಣದಿಂದಾಗಿ ಇನ್ನು ಮುಂದೆ ಎಚ್ ಡಿ ಕೆ ಮಾತೆ ಅಂತಿಮ. ಹಾಸನದ ಜವಾಬ್ದಾರಿಯನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿಯವರ ಹೆಗಲ ಮೇಲೆ ಇನ್ನು ಮುಂದೆ ಅಂಥದ್ದೇ ಚರ್ಚೆ ನಡೆದಿದೆ ಹಾಸನ ಜೆಡಿಎಸ್ ಮುಖಂಡರ ಜೊತೆ. ಎಚ್ ಡಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೂ ಹಾಸನದ ಮುಖಂಡರು ಇವತ್ತು ಚರ್ಚೆ ಮಾಡಿದ್ದಾರೆ. ಹಾಸನದ ಮುಖಂಡರಿಗೆ ಧೈರ್ಯ ತುಂಬಿದ್ದಾರೆ ಕುಮಾರಸ್ವಾಮಿ ಅವರು. ಯಾವ ಕಾರಣಕ್ಕೂ ಎದೆಗುಂದಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ, ಈ ರೀತಿಯ ಮಾತುಗಳನ್ನು ಹೇಳೋದ್ರ ಮೂಲಕ ಹಾಸನ ಜೆಡಿಎಸ್ ಮುಖಂಡರುಗಳಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಮೂಲಕ ಮುಜುಗರ ಏನು ಅನುಭವಿಸ್ತಾ ಇದ್ದಾರೆ ಈಗ ಜೆಡಿಎಸ್ ನಾಯಕರ ಮೇಲೆ ಎಚ್ ಡಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿಬಂದಿರುವಂಥ ಗಂಭೀರ ಸ್ವರೂಪದ ಆರೋಪಗಳ ಕಾರಣಕ್ಕಾಗಿ ಭಾಳ ಮುಜುಗರ ಪಕ್ಷದ ಕಾರ್ಯಕರ್ತರಿಗೆ, ಪಕ್ಷದ ಮುಖಂಡರುಗಳಿಗೆ. ಸತ್ಯ ಅಸತ್ಯ, ತಪ್ಪು ಸರಿ ಎಲ್ಲವೂ ಕೂಡ ನಿರ್ಧಾರ ಆಗುವಂಥ ಕಾಲ ಬೇರೆ, ಅದೆಲ್ಲವೂ ಕೂಡ ಕೋರ್ಟ್ನಲ್ಲಿ ತೀರ್ಮಾನವಾಗುತ್ತೆ. ಆದರೆ ಹಾಸನ ನಾಯಕರ ಮೇಲೆ ಆರೋಪಗಳು ಕೇಳಿ ಬಂದಾಗ ಆ ಆರೋಪ ಮುಕ್ತರಾಗುವವರೆಗೂ ಕೂಡ ಅಥವಾ ಅದು ಇತ್ಯರ್ಥ ಆಗೋವರೆಗೂ ಕೂಡ ಹಾಸನದ ಜೆ ಡಿ ಎಸ್ ಮುಖಂಡರುಗಳು ಒಂದು ಅಸಮಾಧಾನವನ್ನು ಅಥವಾ ಮುಜುಗರವನ್ನು ಅನುಭವಿಸಬೇಕಾಗತ್ತೆ, ಸಮರ್ಥನೆ ಮಾಡಿಕೊಳ್ಬೇಕಾಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಸನದ ಜಿಲ್ಲೆಯ ವಿಚಾರವನ್ನು ಕೈಗೆತ್ಕೊಂಡಿದ್ದಾರೆ. ಇನ್ನು ಹಾಸನದ ಏನೇ ವಿಚಾರಗಳಿದ್ರೂ ಕೂಡ ನಾನು ಬರ್ತೇನೆ, ಚುನಾವಣೆಯ ಫಲಿತಾಂಶ ಬಂದ ನಂತರದಲ್ಲಿ ನಾನೇ ಖುದ್ದಾಗಿ ಹಾಸನಕ್ಕೆ ಬರ್ತೀನಿ ಎನ್ನುವ ಅಭಯವನ್ನು ನೀಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ.